ಈ ವರ್ಷದಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಯಾವಾಗ ಅನ್ನೋದು ಎಲ್ಲರಿಗೂ ಡೌಟು. 21ನೇ ತಾರೀಕ 28ನೇ ತಾರೀಕ ಅಂತ. 21ನೇ ತಾರೀಕು ಶುಭ ಅಂತ ನಾನು ಹೇಳ್ತೀನಿ. ಯಾಕಂತಂದರೆ ಶುಕ್ಲ ಪಕ್ಷ, ಶ್ರಾವಣ ಮಾಸದ ಶುಕ್ಲ ಪಕ್ಷದಲ್ಲಿ ಬರ್ತಕ್ಕಂಥ 2ನೇ ಶುಕ್ರವಾರ ನಾವು ವರಮಹಾಲಕ್ಷ್ಮಿ ವ್ರತ ಮಾಡುವಂಥದ್ದು, ಮತ್ತು ಹುಣ್ಣಿಮೆಯ ಹಿಂದೆ ಬರ್ತಕ್ಕಂಥ ಶುಕ್ರವಾರದಲ್ಲಿ ನಾವು ವರಮಹಾಲಕ್ಷ್ಮಿ ವ್ರತ ಮಾಡುವಂಥದ್ದು. ಹಾಗಾಗಿ 21ನೇ ತಾರೀಕು ಶುಕ್ರವಾರ ಬಹಳ ಶ್ರೇಷ್ಠ. ಇನ್ನು 28ನೇ ತಾರೀಕು ಯಾಕೆ ಬೇಡ ಅಂತೀನಿ ಅಂದರೆ, 27ನೇ ತಾರೀಕು ಹುಣ್ಣಿಮೆ ಸ್ಟಾರ್ಟ್ ಆದರೆ 28ಕ್ಕೆ ಇನ್ನು ಹುಣ್ಣಿಮೆ ಇರುತ್ತೆ. ಆದರೂ ಕೂಡ ನಾವು ಸ್ಥಾಪನೆ ಮಾಡಿದ ದಿನವೇ ವಿಸರ್ಜನೆ ಮಾಡೋದು ಕಷ್ಟವಾಗ್ಬೋದು. ಹಾಗಾಗಿ ಇನ್ನು 21ನೇ ತಾರೀಕು ನೀವು ವರಮಹಾಲಕ್ಷ್ಮಿ ವ್ರತ ಮಾಡೋದಾದರೆ ಮುಂಚೆನೇ ನೀವು ಮನೆಯನ್ನು ಶುದ್ಧತೆಯನ್ನು ಮಾಡ್ಕೋಬೇಕಾಗತ್ತೆ. ಯಾಕೆಂದರೆ ಶುದ್ಧತೆಯ ಪ್ರತೀಕ ಮಹಾಲಕ್ಷ್ಮಿ ಆಗಿರ್ತಾಳೆ. ಇನ್ನು ಅಲಂಕಾರ ಪ್ರಿಯೆ ಮಹಾಲಕ್ಷ್ಮಿ ಆಗಿರ್ತಾಳೆ. ಹಾಗಾಗಿ ಮಹಾಲಕ್ಷ್ಮಿಯನ್ನು ಹೇಗೆ ನೀವು ಅಲಂಕಾರ ಮಾಡ್ತೀರಾ, ನಿಮ್ಮ ಮನೆಯ ಹೆಣ್ಣು ಮಕ್ಕಳು ಕೂಡ ಹಾಗೆ ಅಲಂಕಾರ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಇನ್ನು ಪೂಜೆ ಮಾಡುವಾಗ ಎಲ್ಲರೂ ಲಗ್ನವನ್ನು ಕೇಳ್ತೀರಾ. ಈ ಒಂದು ವರಮಹಾಲಕ್ಷ್ಮಿ ವ್ರತದಲ್ಲಿ ನಾನು ಮಾಡೋದಾದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಕಳಸ ಸ್ಥಾಪನೆಯನ್ನು ಮಾಡ್ತೀನಿ. ಅಂದರೆ ಬೆಳಗ್ಗೆ ಒಂದು 3:30ಯಿಂದ 5:30 ಒಳಗಡೆ ನಾವು ಕಳಸ ಸ್ಥಾಪನೆಯನ್ನು ಮಾಡೋದು. ಇನ್ನು ಸ್ಥಿರ ಲಗ್ನಕ್ಕೆ ಕಾಯುವಂಥವ್ರು ಸಿಂಹ ಲಗ್ನವಿದೆ 6:30ಯಿಂದ 7:30ವರೆಗೂ ನೀವು ಮಾಡ್ಬೋದು, ಕಳಸ ಸ್ಥಾಪನೆ ಮಾಡ್ಬೋದು. ಇನ್ನು ಬೇರೆ ಲಗ್ನಕ್ಕೆ ಕಾಯ್ತೀವಿ ಅಂದರೆ ಎಲ್ಲ ತುಂಬ ಲೇಟ್ ಇದೆ, ಅಂದರೆ 11:30ಗೆ ವೃಶ್ಚಿಕ ಲಗ್ನ ಇದೆ ಮತ್ತು ಮಧ್ಯರಾತ್ರಿ 11:30ಗೆ ವೃಷಭ ಲಗ್ನ ಇದೆ. ಹಾಗಾಗಿ ಇನ್ನು ಕಳಸ ಸ್ಥಾಪನೆಯನ್ನು ಮಾಡುವಾಗ ಯಾವ ರೀತಿ ಮಾಡಬೇಕು ಅನ್ನೋದಾದರೆ ಸಿಂಪಲಾಗಿ ನಾನು ಹೇಳ್ಕೊಡ್ತೀನಿ. ಮೊದಲು ಮಹಾಲಕ್ಷ್ಮಿ ಉತ್ತರಕ್ಕೆ ಇಲ್ಲ ಪೂರ್ವಕ್ಕೆ ಮುಖ ಮಾಡಿರಬೇಕು, ಹಾಗೆ ಕೂರಿಸ್ಬೇಕು. ಮತ್ತು ಕೂರಿಸುವಾಗ ಹೊಸ ಮಣೆಯನ್ನು ಹಾಕಬೇಕು. ನೀವು ಕೂತ್ಕೊಂಡು ಎದ್ದು ಇದು ಮಾಡಿರೋಂಥ ಮಣೆಯನ್ನು ಹಾಕಬೇಡಿ, ಯೂಸ್ ಮಾಡಬೇಡಿ. ಹೊಸ ಮಣೆಯನ್ನು ಹಾಕಿ, ಇಲ್ಲಾಂದರೆ ದೇವರಿಗೆ ಅಂತ ಇಟ್ಟಿರೋಂತಹ ಮಣೆಯನ್ನು ಹಾಕಿ. ಅದರ ಮಣೆಯ ಮೇಲೆ ಒಂದು ಅಷ್ಟದಳ ರಂಗೋಲಿಯನ್ನು ಬಿಡಿಸಿ, ಫಸ್ಟು ಅದ್ರ ಮೇಲೆ ಬಾಳೆ ಎಲೆಯನ್ನು ಹಾಕಿ, ಅಕ್ಕಿಯನ್ನು ಹಾಕಿ, ಅರಿಶಿನ, ಅಕ್ಷತೆ, ಕುಂಕುಮವನ್ನು ಹಾಕಿ, ಅದ್ರ ಮೇಲೆ ತುಂಬಿದ ತಂಬಿಗೆಯನ್ನು ಇಡಿ ಮತ್ತು ತಂಬಿಗೆಯ ಸುತ್ತ ಒಂದು ಕಂಕಣವನ್ನು ಕಟ್ಟಿ, ಜೊತೆಯಲ್ಲಿ ಒಂದು ತುಂಬಿದ ತಂಬಿಗೆಗೆ ನೀವು ಹಾಕಬೇಕಾಗಿರೋ ವಸ್ತುಗಳು ಯಾವುದು ಅಂತಂದರೆ ಅರಿಶಿನ, ಕುಂಕುಮ, ಅಕ್ಷತೆ, ನಿಮ್ಮ ಮನೆಯಲ್ಲಿರ್ತಕ್ಕಂಥ ಕಾಯಿನ್, ಬೆಳ್ಳಿ, ಚಿನ್ನ ಅಥವಾ 5 ರೂಪಾಯಿ ಕಾಯಿನ್ ಹಾಕ್ಬೋದು. ಇನ್ನು ಯಾಲಕ್ಕಿ 3 ಯಾಲಕ್ಕಿ ಹಾಕ್ಬೋದು, 2 ಲವಂಗ, ಲಾವಂಚದ ಬೇರಿದ್ರೆ ಲಾವಂಚದ ಬೇರನ್ನು ಹಾಕಿ, 3 ಕವಡೆ ಮತ್ತು ಗೋಮತಿ ಚಕ್ರ ಇದ್ದರೆ 3 ಗೋಮತಿ ಚಕ್ರವನ್ನು ಹಾಕ್ಬೋದು. ಇನ್ನು ಹೂವನ್ನು ಹಾಕಬೇಕಾಗುತ್ತೆ. ನಂತರದಲ್ಲಿ ತೆಂಗಿನಕಾಯಿಯನ್ನು ಇಡ್ತೀರಾ ಮತ್ತು ಮುಖವಾಡ, ಲಕ್ಷ್ಮೀ ಮುಖವಾಡವನ್ನು ನೀವು ಇಟ್ಟು ಅಲಂಕಾರವನ್ನು ಮಾಡ್ತೀರಾ. ಇದಾದ ನಂತರದಲ್ಲಿ ಹೊಸ ಮಾಂಗಲ್ಯವನ್ನು ಮಾಡ್ಕೊಳ್ಳೋದಾದರೆ ಅರಿಶಿಣದ ಬೋಟಲ್ಲಿ ಮಾಡಿಕೊಂಡು ಹಾಕಿ ಮತ್ತು ಗೆಜ್ಜೆ ವಸ್ತ್ರವನ್ನು ಮರಿಬೇಡಿ. ಮತ್ತು ಇಷ್ಟವಾದ ಹೂವು, ಲಕ್ಷ್ಮಿಗೆ ಇಷ್ಟವಾದ ಹೂವು ತಾವರೆ ಅಥವಾ ಮಲ್ಲಿಗೆ ಹೂವನ್ನ ಎಷ್ಟೇ ಕಷ್ಟ ಇದ್ದರೂ ಆ ಒಂದು ಹೂವನ್ನು 2ರಲ್ಲಿ 1 ಹೂವನ್ನು ನೀವು ಮಹಾಲಕ್ಷ್ಮಿಗೆ ಅರ್ಪಣೆಯನ್ನು ಮಾಡಿ. ಇನ್ನು ಸೀರೆ ಅಂತ ಬಂದಾಗ ನಿಮ್ಮ ಮನೆಯಲ್ಲಿ ಹಸಿರು, ಕೆಂಪು, ಗುಲಾಬಿ ಬಣ್ಣದ ಸೀರೆಗಳನ್ನು ನೀವು, ಇಲ್ಲ ನೀಲಿ ಬಣ್ಣದ ಸೀರೆಯನ್ನು ಕೂಡ ಮಹಾಲಕ್ಷ್ಮಿಗೆ ನೀವು ಉಡಿಸ್ಬೋದು. ಇನ್ನು ಅದಾದ ನಂತರದಲ್ಲಿ ಅರಿಶಿನ ಕುಂಕುಮ ಕೊಡೋ, ತಾಂಬೂಲ ಕೊಡೋ ವಿಚಾರದಲ್ಲಿ ಯಾರಿಗೂ ಭೇದ ಭಾವವನ್ನು ಮಾಡಬೇಡಿ. ಯಾಕೆಂದರೆ ಮುತ್ತೈದೆಯರ ರೂಪದಲ್ಲಿ ಮಹಾಲಕ್ಷ್ಮಿ ಬರೋದರಿಂದ ಯಾವ ಮುತ್ತೈದೆಯ ರೂಪದಲ್ಲಿ, ಯಾವ ಮುತ್ತೈದೆಯ ಮುಖಾಂತರ ನಿಮ್ಮ ಮನೆಗೆ ಮಹಾಲಕ್ಷ್ಮಿ ಆಗಮನವಾಗುತ್ತೆ ಗೊತ್ತಿಲ್ಲ. ಹಾಗಾಗಿ ಯಾವುದೇ ಭೇದ ಭಾವವಿಲ್ಲದೆ ಅರಿಶಿನ ಕುಂಕುಮ ತಾಂಬೂಲವನ್ನು ಕೊಡಿ. ನಿಮ್ಮ ಶಕ್ತಿ ಅನುಸಾರ ನೀವೇನಾದರೂ ಕೊಡಬಹುದು. ಇನ್ನು ಮಹಾಲಕ್ಷ್ಮಿಗೆ ಇಷ್ಟವಾದ ನೈವೇದ್ಯಗಳನ್ನು ನೀವು ಮಾಡ್ಬೋದು. ಬೆಲ್ಲದನ್ನ ಮಾಡ್ಬೋದು, ಮೊಸರನ್ನ ಮಾಡ್ಬೋದು. ಇನ್ನು ನೀವು ಯಾವ್ಯಾವ ತಿಂಡಿಗಳನ್ನು ಮಾಡ್ತೀರಾ 5 ರೀತಿಯ ನೈವೇದ್ಯ ಅಥವಾ 11 ರೀತಿಯ ನೈವೇದ್ಯವನ್ನು ಅರ್ಪಣೆಯನ್ನು ಮಾಡ್ಬೋದು. ಇನ್ನು ಮಹಾಲಕ್ಷ್ಮಿ ವಿಗ್ರಹ ಅಥವಾ ಶ್ರೀಚಕ್ರ ಇದ್ದರೆ ಕುಂಕುಮಾರ್ಚನೆಯನ್ನು ಮಾಡ್ಬೋದು. ಮಹಾಲಕ್ಷ್ಮಿ ಸ್ತೋತ್ರವನ್ನು ಪಠಣೆ ಮಾಡ್ಬೋದು, ಶ್ರೀ ಸೂಕ್ತವನ್ನು ಪಠಣೆ ಮಾಡ್ಬೋದು. ಮಹಾಲಕ್ಷ್ಮಿಯ ಮಂತ್ರಗಳನ್ನು ಪಠಣೆ ಮಾಡ್ತಾ ನೀವು ಮಹಾಲಕ್ಷ್ಮಿ ವ್ರತವನ್ನು ನೀವು ಮಾಡ್ಬೋದು. ಇನ್ನು ನಾನೇನಾದರೂ ಮರ್ತಿದ್ರೆ ದಯವಿಟ್ಟು ನೀವು ಕಮೆಂಟ್ ಮಾಡಿ. ನಿಮಗೇನಾದರೂ ಅನುಮಾನ ಇತ್ತು ಅಂದರೆ ನಾನು ಆ ಕಮೆಂಟ್ ಮೂಲಕ ತಿಳಿಸ್ತೀನಿ. ಯಾಕೆಂದರೆ ವಿಡಿಯೋ ಮಾಡುವಾಗ ಏನಾದರೂ ಒಂದು ಮರಿತೀವಿ. ಹಾಗಾಗಿ ಎಲ್ಲರಿಗೂ ಈ ವಿಶೇಷ ಸಂಚಿಕೆ ಇಷ್ಟ ಆಯಿತು ಅನ್ಕೋತೀನಿ. 21ನೇ ತಾರೀಕು ಶುಕ್ರವಾರ ಎಲ್ಲರೂ ವರಮಹಾಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.